ಚಲಿಸುತ್ತಿದ್ದ ಲಾರಿ ಏರಿ ಸಿನಿಮಾ ಸ್ಟೈಲ್ನಲ್ಲಿ ಡ್ರೈವರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಆಘಾತಕಾರಿ ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯ ಶಂಕರಾನಂದ ಪುತಳಿ ಬಳಿ ನಡೆದಿದೆ. ರುಕ್ಮಿಣಿ ನಗರದ ನಿವಾಸಿ ಅಯಾಜ್ ಸವಣೂರು ವಯಸ್ಸು 36 ದಾಳಿಗೊಳಗಾದ ವ್ಯಕ್ತಿಯಾಗಿದ್ದು 8 ಜನರಿಂದ ಮಾರಣಾಂತಿಕ ಹಲ್ಲೆ ಆರೋಪ ಕೇಳಿಬಂದಿದೆ. ನಮ್ಮ ಲಾರಿ ಇರ್ತೈತಲ್ರಿ, ಲಾರಿನಾಗ ಗ್ಲಾಸ್ನಾಗ ಒಂದು ನಂಬರ್ ಇರ್ತೈತ್ರಿ, ಓನರ್ ನಂಬರ್ಗೆ ಅಲ್ಲಿ ನಿಂತಿದ್ದ ಪಬ್ಲಿಕ್ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಾಸ ಇವ್ರಿಗೆ ತಿಳಿಸಿದ್ರಿ. ಇವ್ರ ನಮ್ಮ ಬ್ರದರ್ ಇವ್ರು ನನಗೆ ಫೋನ್ ಹಚ್ಚಿದ್ರಿ, ಹಿಂಗೆ ಸಮಸ್ಯೆ ಆಗೈತೆ ಅನ್ಕಾಸ, ನೀವು ಬಾಪ ಜಲ್ದಿ ಅಂತ. ಹೋಗೋ ಮಟ್ಟ ಡಿಪಾರ್ಟ್ಮೆಂಟ್ ಎಲ್ಲಾರು ಇದ್ರಿ, ಅಲ್ಲೇ ಪಬ್ಲಿಕ್ ಇತ್ರ. ಅವ್ರು ಎಲ್ಲಾರು ಅವ್ರು ತಗೊಂಡು ಸಿವಿಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿದ್ರೆ. ಅಡ್ಮಿಟ್ ಮಾಡ್ಕಾಸ ಇದನ್ನ ಮಾಡಿದ್ರಿ. ಮತ್ತೆ ಅಲ್ಲೇನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನಾವು ವಿಜಯ ಹಾಸ್ಪಿಟಲ್ ಇಲ್ಲಿ ಕಾಲಿಗೆ ಹೊಡೆದಾರೆ 3 ಜಾಗ, ಮತ್ತೆ ಇಲ್ಲೇ ಹೊಡೆದಾರೆ, ಚಾಕುಲೆ ಹೊಡೆದಾರೆ. ಕಲ್ಲೆಲ್ಲ ಗಾಡಿ ಡ್ಯಾಮೇಜ್ ಮಾಡ್ಯಾರೆ, ಗ್ಲಾಸ್ ಹೊಡೆದಾರೆ. ನಮ್ಗೆ ಏನೇನು ಗೊತ್ತಿಲ್ಲ. ಅವ್ರದ್ದು ಸ್ಟೇಟ್ಮೆಂಟ್ ಮೇನ್ ಬೇಕ್ರಿ, ನಾವು ಸ್ಪಾಟ್ನಲ್ಲಿ ಇರಾಕಿಲ್ರಿ. ಈಗ ನಾವು ಎಲ್ಲ ಆದ್ಮ್ಯಾಗೆ ಹೋಗ್ಯವ್ರಿ. ಈಗ ಅವ್ರು ಏನ್ ಹೇಳ್ತಾರ ಅದ್ರ ಮ್ಯಾಗೆ ಸ್ಟೇಟ್ಮೆಂಟ್. ಲಾರಿ ಅವ್ರು 20 ವರ್ಷ ಆತ್ರಿ, 18-20 ವರ್ಷ ಆತ್ರಿ. ಇನ್ನು ಏನು ಮಾತಾಡಿಲ್ಲ. FIR ಎಲ್ಲ ಮಾಡಿದಾರೆ. ಏನೈತಿ ಏನಿಲ್ಲ ಡಿಪಾರ್ಟ್ಮೆಂಟ್ನು ಇದನ್ನ ಮಾಡಾಕತ್ತೈತ್ರಿ. ಇನ್ಮ್ಯಾಗ ಏನ್ ಡಿಸಿಷನ್ ಬರ್ತೈತಿ ಅದು ವೇಟ್ ಮಾಡಾಕತ್ತ. ಮುಸ್ತಫಾ ಅಕ್ಬರ್ ಸವಣೂರ್. ಮೂಲಗಳ ಪ್ರಕಾರ ಹಿಂಡಲ್ಗಾ ಬಳಿ ನಡೆದ ಅಪಘಾತವೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ. ಆಕ್ಸಿಡೆಂಟ್ ಮಾಡಿ ಲಾರಿ ನಿಲ್ಲಿಸದೆ ಬಂದ ಲಾರಿ ಚಾಲಕನನ್ನ ಬೆನ್ನತ್ತಿದ 7-8 ಜನ ಯುವಕರು ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಏನ್ ನಮ್ಗೇನು ಗೊತ್ತಿಲ್ರಿ. ಅಲ್ಲಿಂದ್ರ ಅವ್ರ ಗುಜರಾತ್ದಿಂದ ಗಾಡಿ ಲೋಡ್ ಮಾಡಿದಾರ ಅವ್ರ ಬೆಳಗಾವ್ ಸಲುವಾಗ. ಬೆಳಗಾವ್ ಬಂದ್ ಇಲ್ಲಿ ಬೆಳಗಾವ್ ಅರ್ಧಾಗ ಮಾಲ್ ಖಾಲಿ ಮಾಡಿ ಶಿನ್ನೋಳಿಗೆ ಹೋಗಿದ್ರು. ಅವ್ರ ಶಿನ್ನೋಳಿಗೆ ಖಾಲಿ ಮಾಡಿ ಬರಾಕ್ತಿದ್ರ. ಅವ್ರ ಬರುವಾಗ ಏನಾದ್ರು ಫಾಲೋ ಅಪ್ ಮಾಡಿದಾರೆ, ಏನ್ ಮಾಡಿದಾರೆ ನಮ್ಗೇನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲಾ ಹಾದ್ಸೆ ಆದ ಕೂಡ್ಲೆ ಅವ್ರು ನಮ್ಗ ಆಜು ಬಾಜು ಮನುಷ್ಯ ಇರ್ತಾರ, ಅವ್ರ ಗಾಡಿ ಮ್ಯಾಗ ನಂಬರ್ ಇರ್ತಿರ್ಲ. ಆ ನಂಬರ್ ನೋಡಿ ನಮ್ಗೆ ಫೋನ್ ಹಚ್ಚಿದ್ರ. ಅವ್ರ ನಾಮ್ಲೆ ಹೋಗಿದ್ದೆ ಅವ್ರ ಕಡೆ. ಹೋಗಿ ನೋಡಿದ ಕೂಡ್ಲೆ ಅಷ್ಟು ಮಟ್ಟ ಪೊಲೀಸ್ ಗಿಲೀಸ್ ಎಲ್ಲ ಬಂದ್ ಕ್ಯಾಶ್ ಅವ್ರಿಗೆ ಹಾಸ್ಪಿಟಲ್ ತಗೊಂಡ್ ಹೋಗಿದ್ರು ನಮ್ ಡ್ರೈವರ್ಗೆ. ಸ್ಟೀಲ್ ಅಲ್ಲಿಂದ ಸ್ಟೀಲ್ ಮತ್ ಪರ್ಚೂಟ್ ಅಂತ ತಗೊಂಡ್ ಬರ್ತಾರ. ಅದು ಬಟ್ಟೆ ಇದು ಅದೆಲ್ಲ ಇರ್ತೈತಿ. ಈಗ ಚಾಕು ಕಲ್ಲು ಏನ ಡ್ರೈವರ್ಗ ಒಂದ್ ಕಾಲಿಗೆ ಇದೈತಿ. ಒಂದ್ 3-4 ಕಡೆ ಚುಚ್ಚಿದಾರ. ಇಲ್ಲಿ ಕಿವಿ ಕಡೆ ಸ್ವಲ್ಪ ಇದ್ ಮಾಡಿದಾರ, ಹೊಡೆದಾರ ಅವಂಗ. ಗಾಡಿ ಫುಲ್ ಡ್ಯಾಮೇಜ್ ಮಾಡಿದಾರ, ಕಲ್ಲಿಗೆ ಹೊಡೆದಾರ. ಅವ್ರ ನಮ್ ಕಡೆ ಒಂದ್ 7-8 ವರ್ಷ ಆದ್ರು ನಮ್ ಕಡೆ ಕೆಲಸ ಮಾಡ್ತಾರ. ಅವ್ರ ಅವ್ರದ್ದು ಅಯಾಜ್ ಸವಣೂರ್ ಅಂತ. ಏನಾದ್ರು ಮಾಡಿದಾರ ಏನ್ ನಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಒಂದ್ 5-6 ಮಂದಿ ಇದ್ರ ಅಂತ ಹೇಳ್ತಾನ ನಾವು. ಅಲ್ಲಿ ಪಬ್ಲಿಕ್ ಹೇಳಾಕ್ತಿದ್ರ 6-7 ಮಂದಿ ಇದ್ರ ಅಂತ. ಅವ್ರು ಬಂದು ಫಾಲೋ ಅಪ್ ಮಾಡಿ ಗಾಡಿ ಮ್ಯಾಗ ಹತ್ತಿ ಬಡದಾರ. ಚಾಕು ಐತಿ, ಚಾಕು ಬೇಕು ಎಲ್ಲ ಇದೆ. ಡಿಪಾರ್ಟ್ಮೆಂಟ್ ಎಲ್ಲ CCTV ಕ್ಯಾಮ್ರಾ ಚೆಕ್ ಮಾಡಿ ಡಿಪಾರ್ಟ್ಮೆಂಟ್ ದವರು ತನಿಖೆ ಮಾಡಾಕ್ತಾರ. ಅಲ್ಲಿ SP ಸಾಹೇಬ್ರ ಬಂದಿದ್ರ, ಬರ್ಮನಿ ಸರ್ ಬಂದಿದ್ರ, ಕಮಿಷನರ್ ಸಾಹೇಬ್ನು ಬಂದಿದ್ರ ಅಲ್ಲಿ ಸ್ಪಾಟ್ನಾಗ. ದೂರ ಕೊಟ್ಟಿದ್ರು ಸರ್. ಕೈತಾನ್ P ಡಿಪಾಸ್ಟ್. ಲಾರಿ ಚಾಲಕ ಅಜಾದ್ ಸವಣೂರು ತೊಡೆ, ಕಿವಿ, ಬೆನ್ನು ಮತ್ತು ತಲೆ ಭಾಗಕ್ಕೆ ದುಷ್ಕರ್ಮಿಗಳು ಚಾಕುವಿನಿಂದ ಮನಬಂದಂತೆ ಏರ್ದಿದ್ದು ಲಾರಿ ಮೇಲೂ ಕಲ್ಲು ತೂರಾಟ ನಡೆಸಿ ಗಾಜು ಹೊಡೆದು ಅಟ್ಟಹಾಸ ಮೆರೆದಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಅಜಾದ್ನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ICUನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಘಟನಾ ಸ್ಥಳಕ್ಕೆ ಬೆಳಗಾವಿ ಪೊಲೀಸರ ತಂಡ ಮತ್ತು ಸೋಕೋ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್ UK19 ನ್ಯೂಸ್ ಬೆಳಗಾವಿ.